ಈಗ ಮತ್ತೊಮ್ಮೆ ನೋಡೋಣ. ಇನ್ನೊಂದು 5 ನಿಮಿಷದೊಳಗೆ ಬೇಯಿಸಿ ಚಿಕನ್ ರೆಡಿ. 5 ನಿಮಿಷ ಅದು ಇಲ್ಲ 5 ಮಿನಿಟ್. ಚಿಕನ್ ಕುದಿಯಾತೈತಿ ಈಗ. ಅನ್ನ ತಿರ್ಗಾಡಕ್ಕ ಎಲ್ಲ ಅಡಿಗೆ ಮಾಡೋ ವೀಕ್ಷಕರಿಗೂ ನಮಸ್ಕರಿಸುತ್ತಾ ಇವತ್ತೇನು ಮಾಡತ್ತೀವಿ ಅಂದ್ರೆ ನಮ್ಮ ಹಾಸ್ಟೆಲ್ದಾಗ 3 ಕಿಲೋ ಚಿಕನ್ ಮಾಡತ್ತೀವಿ. ಆ 3 ಕಿಲೋದಾಗ 10 ಮಂದಿ ತಿನ್ನೋ ಪ್ಲ್ಯಾನ್ ಮಾಡೀವಿ. ಸಾಲ್ತೈತೋ ಬಿಡ್ತೈತೋ ಗೊತ್ತಿಲ್ಲ. ಆದರೆ ಈಗ ಎಣ್ಣೆ ಹಾಕಿವಿ. ಎಣ್ಣೆ ತೋರಿಸ್ಮಚ್ಚಿರಲಿ. ಎಣ್ಣೆ ಹಾಕಿ ಎಣ್ಣೆ ಅಟ್ಟು ಕುದಿಯಾಗ್ತಿರ್ತೈತಿ. ಕುದಾಗ್ತಿದ್ದಾಗ ಏನು ಕುದ ಮಚ್ಚಿ ಫಸ್ಟ್ನೇ ಹಾಕ್ತೀವಿ ಪೇಸ್ಟ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 5 ರೂಪಾಯಿದು ಚೀಟ್ ಇರ್ತಾವಲ್ಲ ಅಂಥವು 3 ತಗೋದು. ಹಾಸ್ಟೆಲ್ನಾಗ ಗಟ್ಟ ಮಾಡೋದು ಅದನ್ನು ಇಂಥವು ಎಷ್ಟು ಹಾಕೋದ ಇಂಥವು 2 ಪೇಸ್ಟ್ ಇಂಥವು ಹಾಕ್ರಿ. ಯಾಕಂದ್ರೆ ಟೇಸ್ಟ್ ಭಾರಿ ಬರ್ಬೇಕಂದ್ರೆ ಎಣ್ಣೆ ಹಾಕಿದ ಗುಡ್ಸ್ಲೇ ಫಸ್ಟಿಗೆ ಹಾಕ್ಬೇಕಾ ಮತ್ತು ಇದನ್ನು ಈಗ ಎಷ್ಟು ಮಸ್ತ್ ಆಗ್ತೈತಪ್ಪ. ಚಿಕನ್ ಇದೆ ಹಾಸ್ಟೆಲ್ದಾಗ ಮಾಡಿದ್ರೆ 3 ಕಿಲೋ ಚಿಕನ್ಕ ಇದು ಚಮಚಲ್ಲಿ ಹೆಂಗೆ ತಿರುಗಾಡ್ಬೇಕು. ಮೊದಲು ಏನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀವಲ್ಲ ಸ್ವಲ್ಪ ನೀರೆಲ್ಲ ಹಾಸ್ಟೆಲ್ ಹುಡುಗರ ಸ್ವಲ್ಪ ಗೊತ್ತಿರಲ್ಲ ಪಾಪ. ಹೇಳ್ಬೇಕಂದ್ರೆ ನೀರು ಮೊದಲೆಲ್ಲ ಬಸ್ಸದ್ದು ತೆಗಿಬೇಕು. ಯಾಕಂದ್ರೆ ಇದೇನು ಬೆಳ್ಳುಳ್ಳಿ ಪೇಸ್ಟ್ ಹಾಕಿರ್ತಿಲ್ಲ ಮಕ್ಕಕ್ಕೆ ಸಿಡಿ ಹಾಕತ್ತೈತಿ. ಮಾತ್ರ ಹಿಂಗೆ ತಿರುಗಾಡ್ಬೇಕು ನೋಡಿ. ಹಿಂಗೆ ಎಣ್ಣೆ ಹಾಕಿ ತಿರುಗಾಡ್ಬೇಕು. ಎಣ್ಣೆ ಇಟ್ಟ ಮಂದಿಗೆ ಹಾರ್ಟ್ ಅಟ್ಯಾಕ್ ಆಕೈತಿ. ಯಾಕಂದ್ರೆ ಎಣ್ಣೆ ಭಾಳ ತಿನ್ನಬಾರ್ದು. ಕೊಲೆಸ್ಟ್ರಾಲ್ ಆಗ್ತೈತಿ. ಯಾಕಂದ್ರೆ ಇಲ್ಲಿ ಇದ್ರೊಳಗೆ ಏನು ಗ್ಲೂಕೋಸ್ ಇರ್ತೈತಿಲ್ಲ, ಗ್ಲೂಕೋಸ್ ಏನಾಗ್ತದೆ ಗ್ಲೈಕೋಜನ್ ಆಗಿ ಕನ್ವರ್ಟ್ ಆಗ್ತೈತಿ. ಜಾಸ್ತಿ ಗ್ಲೈಕೋಜನ್ ಆಗಿ ಕನ್ವರ್ಟ್ ಆಗುತ್ತೆ. ಈಗ ನೋಡ್ರಿ ಉಳ್ಳಾಗಡ್ಡಿ ಎಲ್ಲಕ್ಕೂ ಉಪಯೋಗ ಇದೆ. ಉಳ್ಳಾಗಡ್ಡಿ ಒಂದು ತಿಂದ್ರೆ ನಮ್ಮ ಉತ್ತರ ಕರ್ನಾಟಕ ಗೊತ್ತಿಲ್ಲ ನೀವು. ಉಳ್ಳಾಗಡ್ಡಿ ತಿಂದ್ರೆ ಮುತ್ತೆ ಮಂಚ ನಡಿಸ್ಬೇಕಂದ್ರೆ ಉಳ್ಳಾಗಡ್ಡಿ ಹಾಕಬೇಕು. ಉಳ್ಳಾಗಡ್ಡಿ ಸ್ವಲ್ಪ ಕಡಿಮೆ ಹಾಕೋರಿ. ಗಾಂವ್ ಗುಯಿ ಅತ್ತ ಉಳ್ಳಾಗಡ್ಡಿ ಹಾಕ್ಬೇಡ್ರಿ. ಅಡಿಗೆ ಸ್ವಾದ ಇವತ್ತ ಒಂದು 3-4 ಉಳ್ಳಾಗಡ್ಡಿ ಹಾಕಿವನ. 3 ಉಳ್ಳಾಗಡ್ಡಿನು ಸಣ್ಣ ಅವು ದೊಡ್ಡ ಬ್ರೌನ್ ಕಲರ್ ಆಗುತ್ತಕ ಹುರಿಬೇಕು. ಹಾಕಿದಾಗ ಬ್ರೌನ್ ಕಲರ್ ಆಗಿರ್ತೈತಿ. ಅದು ಯಾಕಂದ್ರೆ ಕೆಳಗೆ ಏನಾಗಿರ್ತೈತಿ ಹಂಗೆ ಬ್ರೌನ್ ಕಲರ್ ಆಗೋದು ಬೇರೆ. ಸ್ವಲ್ಪ ಒಂದೊಂದು ಉಳ್ಳಾಗಡ್ಡಿ ನೋಡ್ಬೇಕು ನಾವು ತೆಗೆದು. ವಿಡಿಯೋ ಪರ್ಫೆಕ್ಟ್ ಬರ್ಬೇಕು ನಮ್ಗೆ. ಏನು ವಿಡಿಯೋ ಕ್ವಾಲಿಟಿ ಸೌಂಡ್ ಕ್ವಾಲಿಟಿ ಸ್ವಲ್ಪ ಕಡಿಮೆ ಇದ್ರು ಅಡ್ಜಸ್ಟ್ ಮಾಡ್ಕೋತಾರ. ಏನು ಮಾಡೋದು ಏನು ಹೇಳಿದಾನೆ ಹಾಸ್ಟೆಲ್ ಬಾಯ್ಸ್. ಖಾರ ಹಾಕ್ರಿ. ಖಾರ ಹಾಕ್ರಿ. ನಿಮಗೆ ಖಾರ ಬೇಕಂದ್ರೆ ಹೆಚ್ಚು ಹಾಕ್ರಿ. ನಾವು ಖಾರ ಮೀಡಿಯಮ್ ಮಾಡತ್ತೀವಿ. ಯಾಕಂದ್ರೆ ಹಂದಿ ಮೇಲೆ ಕಾಳಜಿ ಜಾಸ್ತಿ ಐತೆ ನಮಗೆ. ಅದಕ್ಕೆ ಖಾರ ಏನು ಮಾಡೀವಿ ಸ್ವಲ್ಪ ಮೀಡಿಯಮ್ ಹಾಕ್ತೀವಿ. ಯಾಕಂದ್ರೆ ನಮ್ಗೆ ಹಂದಿ ಸತ್ತದ್ ನೋಡೋದು ನಮಗಾಗಲ್ಲ. ಎಲ್ಲ ಜೀವಿಗಳು ಒಂದ ನಮಗೆ. ಮಸಾಲೆ ಹಾಕಾಕತ್ತೀವಿ ನೋಡಿ. ಇದೇನು ಸಂತ್ಯಾಗ ಕೊಡ್ತಾರಲ್ಲ 10 ರೂಪಾಯಿಗೆ. ಒಂದು ಸ್ವಲ್ಪ ಇದೇನು ಕುದಿಸಿ ತೆಗ್ದಿರ್ತೀವಲ್ಲ ಅವನ್ನ ನೀರು ಹಾಕೋರಿ. ಸಾಕಲ್ವಾ ಎಷ್ಟು? ಇದು ಹಾಸ್ಟೆಲ್ದಾಗಿಂದ ಬನ್ನೇನ್ರಿ. ಹಾಸ್ಟೆಲ್ದಾಗಿಂದ ಬನ್ನಿ. ನಮ್ಗಿನ್ ಪಕ್ಕಡಿಲ್ಲ ಮತ್ತೆ ಹಿಡ್ಕೊಂಡಿರ್ತೀವಿ. ಮನೆಯಾಗಿದ್ರೆ ಪಕ್ಕಡ ಬರ್ತೈತಿ. ಈ ಹಾಸ್ಟೆಲ್ದಾಗ ಮಾಡತ್ತೀವ ನಾವು, ಮನ್ಯಾಗ ಮಾಡತ್ತಿಲ್ಲ. ಕೊಬ್ಬರಿ ಹಾಕಾಕತ್ತಾರ ನೋಡಿ. ಬಿಳಿ ಕೊಬ್ಬರಿ ಸದ್ ಕೆಂಪ್ ಆಕೈತಿ. ಕೊಬ್ಬರಿ ಸಾಕಲ್ಲ? ಎಷ್ಟ ಸಾಕು.
ನೋಡು ತಿರುಗಾಡೋದು ಬರಬಾರಲ್ಲ ನಿನ್ನ ಮನಸ್ಸಿಗೆ ಬರ್ಬೇಕಾ ನಾನು ಮನಸ್ಸಿಗೆ ಬರಬೇಕು ಬಾದವರು ನಮ್ಮ ಹುಲಿ ಅಜ್ಜಿ ಹೋಗ್ತಿರ್ತೀವಿ ಪಾಪ ಚಿಕನ್ ತಿನ್ನಲ್ಲ ಏನು ಮಾಡೋದ ಏನಾಗ ಇದೇನ್ ಮಚ್ಚಿ ಓದಾಕ್ಬೇಕು ಒಂದ್ ಸ್ವಲ್ಪ ಕಬಾಬ್ ಪೌಡರ್ ಹಾಕೋಕ್ತಿವ್ ನಮ್ಗೆ ಕಲರ್ ಬರ್ಲಿ ಅಂತ ಹೇಳಿ ಹಾಕೋಕತ್ತೀವಿ. ನೀರ್ ಹಾಕ್ಲೇನ ಒಂದ್ ಸ್ವಲ್ಪ ಸ್ವಲ್ಪ ನೀರು ನೀರ್ ಹಾಕನ ಒಂದ್ ಸ್ವಲ್ಪ ಅದ ಚಿಕನ್ ಕುದಿಸಿ ತೆಗ್ದಿರ್ತೀವಲ್ಲ ಅದ್ರದ ಒಂದ್ ಸ್ವಲ್ಪ ನೀರ್ ಹಾಕೋಕತ್ತಾನ. ಬಾಳೆನ ಹಾಕಲ್ ಸ್ವಲ್ಪ ಹಾಕ್ತಾನು. ಸಾಕ ಇನ್ನೊಂದು ಸ್ವಲ್ಪ ಹಾಕ ಅದ್ರಾಗ ಅದಾವು ಸಾಕಿ ಸಾಕ ಹಾ ಇಷ್ಟು ನೀರ್ ಹಾಕ್ಬೇಕ ಸ್ವಲ್ಪ ಮಿಕ್ಸ್ ಮಾಡು. ಅಂದ್ರೆ ಭಾಳ ನಿಮಗ ಗಟ್ಟಿ ಅನ್ಸಾಕತ್ತಿತ್ತಪ್ಪ ಅವಾಗ ನೀರ್ ಹಾಕೋದು. ಯಾಕಂದ್ರೆ ಮತ್ತೆ ಚಿಕನ್ ಆಗೋದು ಬೆಟ್ಟ ರವಾ ಉಂಡೆ ಹಾಕೈತಿ ಹೌದಲ್ಲ. ಅವಪ್ಪ ರುಚಿಗೆ ತಕ್ಕಂತೆ ಉಪ್ಪು. ತಿರುಮಚ್ಚಿ ಮಿಕ್ಸ್ ವೆಲ್. ಏನೋ ನಮಗೆ ತಕ್ಕ ಮಟ್ಟಿಗೆ ನಾವು ಏನೋ ಹಾಸ್ಟೆಲ್ ಹುಡುಗರು ಮಾಡಾಕತ್ತೀವಿ. ಏನೋ ಟೇಸ್ಟ್ ಆಗುತ್ತೆ ಬಿಡ್ತೈತೆ, ಆಮೇಲೆ ರಿಸಲ್ಟ್ ನೋಡೋಣ. ಬಟ್ ಮನ್ಯಾಗ ನೀವು ಟ್ರೈ ಮಾಡಿ ಒಂದ್ಸಲ ಮಚ್ಚಿ ಅದ್ರಾಗ ನೀರು ಇಟ್ಕೊ ಮಚ್ಚಿ. ಏ ಮನ್ಯಾಗ ಬೇಡ, ಮನ್ಯಾಗ ಮಾಡಿ ಮನ್ಯಾನವ್ರ ಮಾಡ್ಲಿ. ಕಡಿಮೆ ಇದಾವ. ಇದು ಮಗ ಇನ್ನು ಗಟ್ಟಿ ಆಗಣ. ಗಟ್ಟಿ ಆಗಬಾರ್ದು, ನಮಗೊಂದ್ ಸ್ವಲ್ಪ ಸ್ವಲ್ಪ ಹಾಸ್ಟೆಲ್ gravy ಆಗ್ಬೇಕು. ಸ್ವಲ್ಪ ಮಿಸ್ಟೇಕ್ ಆಗ್ತಾವ್ರಿ. ಅಂದ್ರೆ ನೀರು Adjust ಮಾಡ್ಕೊಳ್ಳಿ. ಇವಾಗ ಟೇಸ್ಟ್ ಮಾಡೋ ಸಮಯ ಮಚ್ಚ, ಟೇಸ್ಟ್ ಮಾಡು. ಉಪ್ಪ ಉಪ್ಪು ಹಾಕೈತ್ರಿ, ಟೇಸ್ಟ್ ನೋಡ್ರಿ. ಇದನ್ನು ಹಾಕ ನೋಡಿ ಒಂದೊಂದ್ ಸಲ ನೆಕ್ಕಿದ್ ಹ್ಞೂ ಅನ್ಬೇಡಿ, ಏನಾರ ರಿಸಲ್ಟ್ ಗ್ಯಾಸ್ ಆಗಿತ್ತು. ಚಿಕನ್ ಇವಾಗ ಬೇಯಿಸಿಟ್ಕೊಂಡು ಚಿಕನ್ನು ಬೇಯಿಸಿಟ್ಟು ಚಿಕನ್ ಆವಾಗ ಅರಿಶಿನ ಪುಡಿ ಬೇಯಿಸಿದ ಚಿಕನ್ ಹಾಕಕತ್ತೀವಿ ನೋಡ್ರಿ. ನೀರು ಚಿಕನ್ ಹಾಕಿ ಬೇಯಿಸಿದೆಲ್ಲ ಸುಕ್ಕಾಕ್ ಹಾಕಾಕತ್ಯಾರ. ಹಾಕ್ ಮಗ. ಇವ್ರಿಗೆ ಯಾಕೋ ಬೋಗನೆ ಬಾಗವಲ್ದು, ಇನ್ನ ಐತಿ. ಆದ್ರೂ ಗುದ್ದಾಡಿ ಬಾಗ್ಸಿದೀವು. ಇದು ಮೂಲೆ ಹಂಚು ಒಂದ್ ಇದು ಐತಪ್ಪ. ಸೈನ್ಸ್ ಇದ್ರಲ್ಲ ಗೊತ್ತಾಗಲ್ಲ ಹಂಚದು. ಸೈನ್ಸ್ದವ್ರಿಗೆ ಹೆಚ್ಚು ಗೊತ್ತಾಗುದ. ಸರಿ ಏನ ಮತ್ ಜಗಳ ಆಡೋದ್ ಬೇಡ. ಸೈನ್ಸ್ ಕಾಮರ್ಸ್ ಏನು ಏನು ಮಾಡೋದಿಲ್ಲ. ಏನ್ ನಾವು ಬಯಾಲಜಿ ಇದೀವಿ. ನಾವು ಇರ್ಲಿಕ್ಕಂದ್ರೆ ಜಗತ್ನಾಗ ನೀ ಇರ್ಲಿಕ್ಕಾರ ಅಲ್ಲ ಬಯಾಲಜಿ ಬೇಕಾ ಜಗತ್ತಿಗೆ ತಾಕತ್ತಿಗೆ ಏನು ಬಯಾಲಜಿ ಬೇಕಾದ ಜಗತ್ತಿಗೆ. ಕೊತ್ತಂಬರಿ ತೋರ ಮುಂಗ ಹಚ್ಚೋದ ಜಗತ್ತಿಗೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಹೋಗಿದ್ದು ಎಷ್ಟು ಗಂಟೆಗೆ? 8:20. ನೋಡಿ ಸ್ನೇಹಿತರೆ, ಎಸ್ತಾ ಇದೀವಿ ಎಳೆಯಾಗಿ 9 ಗಂಟೆಗೆ ಸಿಕ್ಕೈತಿ ನಮ್ಗೆ ಕೊತ್ತಂಬರಿ. ನೀವು ಚೂರು ಚೂರಾಗಿ ಸಣ್ಣಂಗೆ ಕಟ್ ಮಾಡ್ಕೋಬೇಕು. ಕೊತ್ತಂಬರಿ ಕಟ್ ಮಾಡಬೇಕು. ಚಿಕನ್ ರುಚಿ ಸವಿಬೇಕು. ಇದು ಹಾಸ್ಟೆಲ್ ಹುಡುಗರ ಕತೆ ಇತ್ತು. ನೋಡಿ 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 ಕೊತ್ತಂಬರಿ ಜೊತೆ ಇದು ಬರ್ಬೋದು ನೋಡಿ. ದೋಸ್ತರ ಇಂತ ಎಲ್ಲ ಹಾಕಕ್ ಹೋಗ್ಬೇಡ್ರಿ. ಇವು ಬರ್ತಾರ ರೈತರ ಪಾಪ ಏನೋ ಟೆನ್ಷನ್ ಆಗಿರ್ತಾರ, ಹರಿದಿರ್ತಾರ. ಪಾಪ ಅವ್ರಿಗೆ ಏನು ಒಣಾಕ್ ಬರಂಗಿಲ್ಲ. ನಾವು ರೈತರ ಮಕ್ಕಳಿದೀವಿ. ಕೊತ್ತಂಬರಿ ಕಟ್ ಮಾಡೋಣ್ರಿ. ಯಾಕಂದ್ರೆ ಅಡಿಗೆ ಮಾಡ್ಬೇಕ. ಈಗ ಒಂದ್ ಹಲ್ಲಿ ಸತ್ ಬೀಳ್ತೈತಿ, ಏನೋ ಮಾಡ್ತೈತಿ, ಏನೋ ಹೊಕ್ಕೈತಿ. ಮತ್ತ ಹಂಗತ್ ನಾವ್ ಏನೋ ಹಾಕಕ್ ಬರಂಗಿಲ್ಲ. ಕೊತ್ತಂಬರಿ ಕಟ್ ಮಾಡಿದಾಯ್ತು. ಚಿಕನ್ ಇತ್ತಾಗ ಫ್ರೈ ಆಗಾಕತ್ತೈತ್ರಿ. ಚಿಕನ್ ಇತ್ತಾಗ ಫ್ರೈ ಆಗಕತ್ತೈತ್ರಿ. ಚಿಕನ್ ಮಾತ್ರ ಬದಲಾಸ್ಬೇಡ್ರಿಪ್ಪ. ಬೈ ಕೊತ್ತಂಬರಿ ಫೈನಲ್ ಟಚ್. ಚಿಕನ್ ಫೋಕಸ್ ಮಾಡುವ. ಎಲ್ಲ ಸುಕ್ಕ ಮಾಡಿ ಚಿಕನ್ಗೆ ಮೇಲೆ ಉದುರಿಸ್ಬೇಕು ಕೊತ್ತಂಬರಿ. ಕೊತ್ತಂಬರಿ ಉದುರಿಸ್ಬೇಕು, ಆಮೇಲೆ ರುಚಿ ನೋಡ್ಬೇಕು. ಅನ್ನ ಟೇಸ್ಟ್ ನೋಡ. ಇಲ್ಲ ಅಂದ್ರೆ ಹಾಕಿ ಬೆಣ್ಣೆ
ಎಣ್ಣೆ ಇದು ಅಟ್ಟ ಹಾಕಿದ್ದೇನೆ ಈಗ ಏನದ ಬೆಳ್ಳುಳ್ಳಿ ಪೇಸ್ಟ್ ಎಣ್ಣೆ ಬೆಳ್ಳುಳ್ಳಿ ಪೇಸ್ಟ್ ಅಟ್ಟ ಹಾಕಿವಿ ಈಗ ಖಾರ ಹಾಕತ್ತೀವಿ ನಿಮಗೆ ರುಚಿಗೆ ತಕ್ಕಷ್ಟು ಅಂದ್ರೆ ನಿಮ್ಗೆ ಎಷ್ಟು ಬೇಕು ಅಟ್ಟು ಖಾರ ಹಾಕೋರಿ ನಮ್ಮ ಹುಡುಗರಿಗೆ ಸ್ವಲ್ಪ ಜಾಸ್ತಿನೇ ಬೇಕು ಹಾಸ್ಟೆಲ್ ಹುಡುಗರು ಜಾಸ್ತಿನೇ ತಿಂತಿರ್ತಾರೆ ಯಾಕಂದ್ರೆ ಮನ್ಯಾಗ ಇರಲ್ಲ ಇವ್ರು ಹಾಸ್ಟೆಲ್ದಾಗ ಇರ್ತಾರು ಎಲ್ಲ ಅಟ್ ಹೆಚ್ಚತ್ತು ತೂಕಾಡತ್ತಿರ್ತೈತಿ ಕಾರ್ನ್ ಫ್ಲವರ್ ಏನ ಕಾರ್ನ್ ಫ್ಲವರ್ ಒಂದು ಸ್ವಲ್ಪ ಕಲರ್ ಬರ್ಬೇಕಂತ ಹೇಳಿ ಇವಾಗ ಕಬಾಬ್ ಪೌಡರ್ ಕಬಾಬ್ ಪೌಡರ್ ಸರಿ ಕಬಾಬ್ ಪೌಡರ್ ಈಗ ಮಸಾಲೆ ಹಾಕಾಕತ್ತೀವಿ ಕುಟ್ಟಿ ಪುಡಿ ಮಾಡಿರೋ ಮಸಾಲೆ 20 ರೂಪಾಯಿ ಕಟ್ಟಿಸ್ಕೊಂಡ್ ಬಂದಿದ್ದೀವಿ ಅದ್ರೊಳಗೆ ಸ್ವಲ್ಪ ಉಳ್ದೈತಿ ನೀರ ತಗಲು ಹತ್ತು ಬಿಡಿಪ ನೀರ ಇಲ್ಲ ನೋಡು ಸಾಕ್ಲಾ ಏನದು ದಾಲ್ಚಿನ್ನಿ ಹೇಳಮ್ಮ ದಾಲ್ಚಿನ್ನಿ ಹೆಚ್ಚಿನ ರುಚಿ ಬರೋದು ಹೆಚ್ಚಿನ ರುಚಿಗೆ ಭಾಳ ಟೇಸ್ಟ್ ಆಗಬೇಕು ಬಾಯಿ ಕಟ್ಟಬಾರ್ದು ಅಂತ ಹೇಳಿ ದಾಲ್ಚಿನ್ನಿ ಲವಂಗ 4-5 ಲವಂಗ 1-2-3 ಏಲಕ್ಕಿ 1-2-3 ಏಲಕ್ಕಿ ಎಳೆ ಬಿಡಿ ಸಾಕ್ಬೇಕು ಎಳಿ ಬಿಡಿಸಿ ಹಿಂಗೆ ಉದುರಿಸಿ ಹಾಕ್ಬೇಕು ಅದನ್ನ ಆಹಾ ಈಗ ತಿನ್ಬೇಕು ಅನ್ಸತೈತಿ ಮ್ಯಾಲ ಪಾರ್ಟಿ ಮಾಡತ್ತಾರು ಅವ್ರು ಬರೋದಾಟ ಲೇಟ್ ಆಕೈತಿ ನಮ್ಗೆ ಇನ್ನು ಕೊಬ್ಬರಿ ನಮ್ಮ ರೂಮಲ್ಲಿದೆ ಒಂದು ಕನೂರ್ ಹುಲಿ ಬೆಸ್ಟ್ ಹುಡುಗ ಹುಡುಗೆಲ್ಲ ಒಳ್ಳೆ ಒಂದು ಅನ್ಸಕ್ರ ಇನ್ನೂ ಸಣ್ಣ ಬುದ್ಧಿ ಭಾಳ ಐತಿ ಇನ್ನೇನು ನಾಳೆ ಅನ್ಬಿಟ್ಲಿ ತಿದ್ಕೋತಾನ ಅನಿಸ್ತೈತಿ ನಾವು ಬೇದೋದ್ರ ಮನಸ್ಸಿಗೆ ಹಚ್ಕೋಲ್ಲ ಅಷ್ಟು ಒಳ್ಳೆ ಹುಡುಗ ನಾನು ಇವಾಗ ನೀವು ಸರಿಯಾಗಿ ಅಲ್ಲಾಡಿಸಿ ಈಗ ಅಲ್ಲಾಡಿಸುವ ಸಮಯ ಗರ 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 ಕೊಬ್ಬರಿ ಭಾಳ ಐತಿ ಅಂದ್ರೆ ನಿನಗೆ ಹೆಂಗೆ ಆಗಕತ್ತಿತ್ತಪ್ಪ ಅಂದ್ರೆ ಕಡ್ಲೆ ಹಿಟ್ಟು ಇನ್ ಕೇಸ್ ಅಪ್ಪ ಅಳಕ್ ಆಗಕತ್ತಿತ್ತು ಸ್ವಲ್ಪ ಕಡ್ಲಿ ಹಿಟ್ಟು ಹಾಕ್ರಿ ನಡಿತೈತಿ ಅಳಕ್ ಆಗತ್ತಿಲ್ಲ ನಿಮ್ತಿ ಕೊಬ್ಬರಿ ಒಂದ ಕಡಿಸಿದ್ರಿ ಒಂದ ಮಿಕ್ಸರ್ಗೆ ಹಾಕ್ಸಿದ್ರಿ ಏನು ಮಾಡಕ್ ಹೋಗ್ಬೇಡ್ರಿ ಓಕೆ ಒಂದರ ಕೊಬ್ಬರಿ ಹಾಕಬೇಕು ಇವಾಗ ಸ್ವಲ್ಪ ಸ್ವಲ್ಪ ನೋಡ್ರಿ ಗ್ಯಾಸ್ ಬಗ 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 ಉರಿಯಾತೈತಿ ಇಂಥವ್ರೊಳಗೆ ನಾವು ಇದು ಮಾಡ್ಬೇಕು ಕುದಿಬೇಕು ಎಲ್ಲ ಮಸಾಲೆ ಘಾಟ್ ವಾಸನೆ ಮಸಾಲೆ ಒಟ್ಟ ಹಸಿ ವಾಸನೆ ಹೋಗ್ಬೇಕು ನೋಡಿ ಒಟ್ಟು ಎಲ್ಲ ಮತ್ತು ಮಕ ಹಿಂಗೆ ಅದನ್ನ ಮುಂದೆ ಇಟ್ಕೊಂಡು ಮಾಡಕ್ಕೆ ಹೋಗ್ಬೇಡ್ರಿ ಮಕ್ಕಳಿಗೆ ಸಿಡಿತೈತಿ ಇನ್ನು ಸ್ವಲ್ಪ ದೂರ ಇರುತ್ತೆ ಈ ಚಿಕನ್ ಮಾಡೋದಿದ್ರ ಹಾಸ್ಟೆಲ್ ಹುಡುಗರು ಮಾಡಾಕತ್ಯಾರಿ ಮನ್ಯಾಗ ಮಾಡಿದ್ರ ಏನಾಕತ್ತೆ ಗೊತ್ತಿಲ್ಲ ಒಟ್ಟು ಹಾಸ್ಟೆಲ್ ಹುಡುಗರು ಟೇಸ್ಟಿಂಗ್ ತಕ್ಕ ಏನೋ ಸ್ವಲ್ಪ ಕಂಟೆಂಟ್ ಕೊಡಿಸ್ಲ ಮಾಡಾಕತ್ಯಾರ ಮನ್ಯಾಗ ಮಾಡಕ್ ಹೋಗೋದು ದಯವಿಟ್ಟು ಮನ್ಯಾಗ ಮಾಡ್ರೆ ಮನ್ಯಾಗ ನಾವು ಕೈಲಿ ಚಪ್ಪಲ್ ತಗೊಂಡು ಬಡಿಸ್ಕೊತೀರಿ